ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಳ್ಳು ಬೆಲ್ಲದ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು 3 ಒಣ ಕೊಬ್ಬರಿನ ತಗೋಬೇಕು. ಈ ಒಣ ಕೊಬ್ಬರಿನ ಸಿಪ್ಪೆನ ತೆಗಿಯೋದು ಯಾರಿಗೆಲ್ಲ ಕಷ್ಟ ಆಗುತ್ತೋ ಅವರಿಗೆ ಈಸಿ ಆದಂತಹ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಥರ ಕ್ಯಾರೆಟ್ ಎರಿಯುವಂತಹ ಚಾಪರಿಂದ ನೀಟಾಗಿ ಅದ್ರ ಮೇಗಳ ಸಿಪ್ಪೆನೆಲ್ಲ ತೆಗಿಬೇಕು. ಆ ಸಿಪ್ಪೆ ತೆಗಿಯೋಷ್ಟರೊಳಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಚಾಪರ್ ಸಹಾಯದಿಂದ ನೀಟಾಗಿ ಅದ್ರ ಮೇಗಳ ಸಿಪ್ಪೆನೆಲ್ಲ ತಕ್ಕೊಳ್ಳಿ. ನಿಮಗೆ ಈ ಥರನೂ ಕಷ್ಟ ಅನಿಸಿದರೆ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಒಣ ಕೊಬ್ಬರಿನ ಯಾವ ರೀತಿ ಈಸಿಯಾಗಿ ತೆಗಿಯೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಥರ ನಾವು ಕ್ಯಾರೆಟ್ ತುರಿಯುವಂತಹ ಒಂದು ಇದರಿಂದ ತಕ್ಕೊಳ್ಳಿ. ಸೊ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ಮೊದಲಿಗೆ ನಾವು ಯಾವಾಗ್ಲೂ ಕೊಬ್ಬರಿನ ಚೆನ್ನಾಗಿ ಒಣಗಿಸಿದಷ್ಟು ನೀಟಾಗಿ ಸಿಪ್ಪೆ ನೀಟಾಗಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಕೊಬ್ಬರಿನ ತಗೊಂಡು ಅದನ್ನು ಅಷ್ಟೇ ಕ್ಯಾರೆಟ್ ತುರಿಯುವಂತಹ ಇದಿರುತ್ತಲ್ಲ ಚಾಪರು, ಅದರಿಂದ ನೀಟಾಗಿ ನಾವು ತುರಿಬೇಕು. ನೋಡಿ, ಈ ಥರ ಮೇಗಳ ಸಿಪ್ಪೆನೆಲ್ಲ ನೀಟಾಗಿ ತುರಿಯೋದ್ರಿಂದ ಇದು ಕೂಡ ಅದಕ್ಕಿಂತ ತುಂಬ ಈಸಿಯಾದಂತಹ ಮೆಥಡು. ಬಟ್ ಇದನ್ನು ತುರಿದಿರ್ತಕ್ಕಂತಹ ಒಣ ಕೊಬ್ಬರಿ ಇರುತ್ತಲ್ಲ ಕೆಳಗಡೆ ವೇಸ್ಟು, ಅದನ್ನು ನೀವು ಏನಾದರೂ ಸಾಂಬಾರಿಗೆ ಅಥವಾ ಪಾಯಸಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಅದಷ್ಟು ಟೇಸ್ಟಿಯಾಗಿ ಇರಲ್ಲ. ಸೊ ಈ ಥರದ ಎಲ್ಲ ಒಣ ಕೊಬ್ಬರಿನ ಹೆಚ್ಚಾದ್ಮೇಲೆ ಈ ಥರ ಒಂದು ಏಳ್ಗೆ ಮಣೆ ಸಹಾಯದಿಂದ ಅದನ್ನು 2 ಭಾಗಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಕಟ್ ಮಾಡಿದ್ಮೇಲೆ ನೆಕ್ಸ್ಟು ಅದ್ರ ಮೇಲೆ ಒಂದು ಲೇಯರ್ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಕಟ್ ಮಾಡ್ಕೋಬೇಕು. ನಾವು ಎಷ್ಟು ಸೈಜಲ್ಲಿ ಬೇಕು ಅನಿಸುತ್ತೋ ಅಷ್ಟು ಸೈಜಲ್ಲಿ ನೀಟಾಗಿ ಲೇಯರನ್ನು ಕಟ್ ಮಾಡ್ಕೋಬೇಕು. ನಾವು ಇದನ್ನು ಬಿಡ್ದೇನೆ ಫುಲ್ಲು ನಾವು ಕಟ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ಥರ ಫಸ್ಟಿಗೆ ಎಲ್ಲ ಇದನ್ನು ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಈಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಈ ಥರದ ಸಂಕ್ರಾಂತಿ ಕಾಳನ್ನು ನಾವು ವರ್ಷದ ಮೊದಲನೇ ಹಬ್ಬದಲ್ಲಿ ಮಾಡೋದ್ರಿಂದ ಇವಾಗಿನ ವಾತಾವರಣ ಏನಿದೆ ಆ ವಾತಾವರಣಕ್ಕೆ ನಾವು ತಿನ್ನೋದ್ರಿಂದ ಇದು ನಮ್ಮ ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ನೋಡಿ, ಒಣ ಕೊಬ್ಬರಿಯಲ್ಲಿ ಆಗಿರ್ಬೋದು, ಎಳ್ಳಲ್ಲಾಗಿರ್ಬೋದು, ಶೇಂಗಾದಲ್ಲಾಗಿರ್ಬೋದು ಎಣ್ಣೆ ಅಂಶ ಇರೋದ್ರಿಂದ ಇದು ನಮ್ಮ ದೇಹನ ಡಿಹೈಡ್ರೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನೋಡಿ, ಈ ಥರ ಕತ್ರಿ ಸಹಾಯದಿಂದನೂ ನೀಟಾಗಿ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಈ ಥರನೇ ಅಷ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಷ್ಟೂ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ನೋಡಿ, ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಣ ಕೊಬ್ಬರಿ ಎಲ್ಲ ಕಟ್ ಮಾಡ್ಕೊಳೋದಾದ್ಮೇಲೆ ನೆಕ್ಸ್ಟ್ ಬೆಲ್ಲ ಯಾವ ರೀತಿ ಕಟ್ ಮಾಡೋದು ಈಸಿ ಆದ ಮೆಥಡಲ್ಲಿ ಅಂತ ಹೇಳ್ಕೊಡ್ತೀನಿ. ಅದನ್ನು ಅಷ್ಟೇ ಇದೇ ರೀತಿ ಏಳ್ಗೆ ಮಣೆ ಸಹಾಯದಿಂದ ಮೊದಲಿಗೆ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇದರಲ್ಲೇ ನೀವು ಚಿಕ್ಕಕ್ಕೆ ಕಟ್ ಮಾಡೋಕ್ಕೋದ್ರಿಂದ ಅದೇನಾಗುತ್ತೆ, ಫುಲ್ ಪುಡಿ ಆಗುತ್ತೆ. ಆಮೇಲೆ ಇದನ್ನು ನಾವು ಈ ಥರ ಫಸ್ಟಿಗೆ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿದ್ಮೇಲೆ ಕತ್ರಿ ಸಹಾಯದಿಂದನೇ ನಾವು ಇದನ್ನು ಕಟ್ ಮಾಡಬೇಕು. ನಾವು ಚಾಕು ಆಗಲಿ ಅಥವಾ ಏಳ್ಗೆ ಮಣೆ ಆಗಲಿ ಯೂಸ್ ಮಾಡೋದ್ರಿಂದ ಮತ್ತೆ ಅದು ಪುಡಿ ಆಗುತ್ತೆ. ಫಸ್ಟಿಗೆ ದೊಡ್ಡದಾಗಿ ಈ ಥರ ಎರ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಕತ್ರಿ ಸಹಾಯದಿಂದ ಈ ಥರ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ನಾವು ಚೆನ್ನಾಗಿ ಒಣಗಿಸೋದ್ರಿಂದ ಇದು ನಮ್ಮ ಕೈಗೆ ಸ್ವಲ್ಪನೂ ಕೂಡ ಬೆಲ್ಲ ಅಂಟಲ್ಲ ಮತ್ತು ಅಷ್ಟೇ ನೀಟಾಗಿ ಪೀಸ್ಗಳಾಗಿ ಬರ್ತವೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಸೊ ನೀವು ಕೂಡ ಇದೇ ರೀತಿ ಏನು ಇಟ್ಕೊಂಡಿದ್ದೀರೋ ಅಷ್ಟು ಬೆಲ್ಲನೂ ಕಟ್ ಮಾಡಿ. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ಕಡಲೆ ಬೀಜನ ಹಾಕ್ಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಾವೇನು ಹೈ ಫ್ಲೇಮಲ್ಲಿ ಇಡೋದ್ರಿಂದ ಒಳಗಡೆ ನೀಟಾಗಿ ಕಡಲೆ ಬೀಜ ರೋಸ್ಟ್ ಆಗಲ್ಲ. ಸೊ ಇದನ್ನು ಈ ಥರ ಹುರಿದಾದ್ಮೇಲೆ ನೆಕ್ಸ್ಟು ಅದೇ ಬೌಲಿಗೆ ಒಂದು 1/4 ಭಾಗದಷ್ಟು ಉರಿಗಡ್ಲೆನ ತಗೊಂಡು ಅದನ್ನು ಜಸ್ಟ್ ಒಂದು 2-3 ಸೆಕೆಂಡ್ಗಳ ಕಾಲ ಅಷ್ಟೇ ನಾವು ಬಿಸಿ ಮಾಡಬೇಕು. ಅದ್ರ ಬಿಸಿಗೇನೆ ಅದು ಬಿಸಿ ಆಗುತ್ತೆ. ಜಾಸ್ತಿ ಮಾಡಿದ್ರೆ ಅದು ಕೂಡ ಸೀದೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಬಿಳಿ ಎಳ್ಳನ್ನು ಒಂದು 5-6 ಟೇಬಲ್ ಸ್ಪೂನಷ್ಟು ತಗೋಬೇಕು. ನೀವು ಎಷ್ಟು ಪ್ರಮಾಣದ ಕಡಲೆ ತಗೊತೀರೋ ಉರಿಗಡ್ಲೆನೋ ಅಷ್ಟೇ ಪ್ರಮಾಣದ ಬಿಳಿ ಎಳ್ಳನ್ನು ತಗೋಬೇಕು. ತಗೊಂಡ್ಬಿಟ್ಟು ಅದನ್ನು ಬರೀ
ಬ್ರೌನ್ ಕಲರ್ ಆಗೋವರೆಗೂ ಅಷ್ಟೇ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟ್ ಈ ಥರ ಒಂದು ಮರಕ್ಕೆ ನಾವೇನು ಕಡಲೆ ಬೀಜ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಕೈಯಿನ ಸಹಾಯದಿಂದ ಈ ಥರ ನೀಟಾಗಿ ಉಜ್ಜೋದ್ರಿಂದ ಅದ್ರ ಮೇಗಳು ಸಿಪ್ಪೆ ಎಲ್ಲ ಬರುತ್ತೆ. ನಾವು ಕಡಲೆ ಬೀಜ ತಣ್ಣಗಾದ್ಮೇಲೆ ಈ ಪ್ರೊಸೀಜರ್ ಮಾಡಬೇಕು. ಬಿಸಿ ಇದ್ದಾಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಸಿಪ್ಪೆ ಬಿಡ್ಕೊಳಲ್ಲ. ನೆಕ್ಸ್ಟ್ ನೀಟಾಗಿ ಈ ಥರ ಚಪ್ಪರಿಸೋದ್ರಿಂದ ನೋಡಿ ಸಿಪ್ಪೆ ಒಂದು ಕಡೆ ಮತ್ತು ಕಡಲೆ ಬೀಜ ಒಂದು ಕಡೆ ಎಷ್ಟು ನೀಟಾಗಿ ಬೇರ್ಪಡೆ ಆಗ್ತಾ ಇದೆ ಅಂತ. ಸೊ ಈ ಥರ ಎಲ್ಲ ನೀಟಾಗಿ ತೆಗೆದ್ಮೇಲೆ ಉಳಿದಿರ್ತಕ್ಕಂಥ ಕಡಲೆ ಬೀಜದ ಸಿಪ್ಪೆಗಳನ್ನು ನೀಟಾಗಿ ಈ ಥರ ಬೇಳೆಗಳ ರೀತಿ ಈ ಥರ ಮಾಡ್ಕೋಬೇಕು. ಅದಾದಮೇಲೆ ಕೊನೆಯದಾಗಿ ನಿಮಗೇನು ಕಡಲೆ ಬೀಜದ ಬೀಜ ಇರುತ್ತಲ್ಲ ತುದಿಗೆ ಅದನ್ನು ನಾವು ತೆಗಿಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಕಾಣಿಸ್ತಾ ಇದ್ದಾವಲ್ಲ ಇದನ್ನು ತೆಗಿಬೇಕು. ಇದು ತುಂಬ ಕಹಿಯಾಗಿರುತ್ತೆ. ಯಾವಾಗಲೇ ಆಗಲಿ ಕಡಲೆ ಬೀಜ ಯೂಸ್ ಮಾಡ್ಬೇಕಾದ್ರೆ ಈ ಥರದ ಭಾಗನ ನಾವು ತೆಗಿಬೇಕು. ಇದನ್ನು ನಾವು ಯೂಸ್ ಮಾಡಬಾರ್ದು. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಕಹಿ ಆಗುತ್ತೆ. ನೋಡಿದ್ರಲ್ಲ ಇದೇ ರೀತಿ ಕಡಲೆ ಬೀಜನೂ ನೀಟಾಗಿ ಬೇಳೆ ಮಾಡಿ ಇಟ್ಕೋಬೇಕು. ಇಷ್ಟು ಪದಾರ್ಥನ ಇಟ್ಕೊಂಡ್ಮೇಲೆ ನೋಡಿ ಫಸ್ಟಿಗೆ ಕಡಲೆ ಮತ್ತು ಬೆಲ್ಲ, ಒಣ ಕೊಬ್ಬರಿ ಮತ್ತು ಕಡಲೆ ಬೀಜ ಆಗಿರ್ಬೋದು ಅಥವಾ ಈ ಥರ ಸೋಂಕಾಳು ಈ ಥರದ ಬಿಳಿ ಕಾಳು ಸೋಂಕಾಳು ಇದು ಕೂಡ ಅಂಗಡಿಯಲ್ಲಿ ಸಿಗುತ್ತೆ. ನೆಕ್ಸ್ಟು ಬಿಳಿ ಎಳ್ಳು ಇದನ್ನು ಒಂದು ಬೌಲ್ ತಗೊಂಡು ದೊಡ್ಡ ಮಿಕ್ಸರ್ ಬೌಲ್ ತಗೊಂಡು ಎಲ್ಲದನ್ನು ಹಾಕಬೇಕು. ನಾವೇನಿವಾಗ ತಯಾರಿಸಿಟ್ಕೊಂಡಿದ್ದೀವಲ್ಲ ಅಷ್ಟು ಪದಾರ್ಥನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನೋಡಿದ್ರಲ್ಲ ಎಷ್ಟು ಈಸಿ ಆದಂತಹ ಮೆಥಡಲ್ಲಿ ನಾವು ಎಳ್ಳು ಬೆಲ್ಲನ ಮಾಡಿದ್ವಿ ಅಂತ. ಸೊ ನೀವು ಕೂಡ ಇದನ್ನು ಹಬ್ಬಕ್ಕೆ ಇದೇ ರೀತಿ ಮಾಡ್ಕೊಳ್ಳಿ. ನೀವು ಹಬ್ಬ ಇನ್ನೇನು ಒಂದು ದಿವಸ ಇದೆ ಅಂದಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಬೆಲ್ಲ ಆಗಲಿ ಕೊಬ್ಬರಿ ಆಗಲಿ ಮೆತ್ತಗಾಗುತ್ತೆ. ಸೊ ಇದನ್ನು ನೀವು ಹಬ್ಬದ ಹಿಂದಿನ ದಿವಸ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಎಲ್ಲದನ್ನು ಈ ಥರ ತಯಾರಿ ಮಾಡಿ ಇಟ್ಕೊಳ್ಳಿ. ಸೊ ನೋಡಿದ್ರಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೋಂಕಾಳು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ನಿಮ್ಮ ಇಷ್ಟ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.